60 ವರ್ಷ ವಯಸ್ಸಾಗಿದೆ, 60 ವರ್ಷ ಆದ್ಮೇಲೆ ಅರಳೋ ಮಳ್ಳೋ ಅಂತಾರೆ. ಅದು ತದ್ವಿರುದ್ಧವಾಗಿದೆ. ನಿಮ್ಗೆ ಹೋಗಿ ಅವ್ರ ಹತ್ರ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಯೋಗ್ಯತೆ ಕೂಡ ಇಲ್ಲ. ಒಂದು ಮೈಲಿ ದೂರ ಇರ್ತೀರ ಮೋದಿ ಅವ್ರು ನೋಡಿದ್ರೆ. ಮೂಲಭೂತ ಸೌಲಭ್ಯಗಳು ಕೊಡ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಏನು ಆಗ್ತಾ ಇಲ್ಲ. ಇದನ್ನ ಪ್ರಶ್ನೆ ಮಾಡಬಾರ್ದಾ? ಪ್ರಶ್ನೆ ಮಾಡಿದ ದೇಶದ್ರೋಹಿಗಳ ಗುಂಡಿಗೆ ಕೊಲ್ಬೇಕಾ? ನರಸತ್ತಂಗೆ ಆಗ್ಬಿಟ್ಟಿದೆ, ನೀವು ನರ ಕಿತ್ತೋದಂಗೆ ಆಗ್ಬಿಟ್ಟಿದೆ ಮೋದಿ ಅವ್ರ ಮುಂದೆ. ದಯವಿಟ್ಟು ನೀವು ರಾಜೀನಾಮೆ ಕೊಟ್ಟಿದ್ದು ತೋಲ್ಗೆ. ಈಶ್ವರಪ್ಪನವ್ರೆ, ಪ್ರತಾಪ್ ಸಿಂಹ ಅವರೇ, ತೇಜಸ್ವಿ ಸೂರ್ಯ ಅವರೇ, ಸಿ ಟಿ ರವಿ ಅವರೇ, ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಬೇಕಾದ್ರೆ ಒಮ್ಮೆ ಅಲ್ಲ 100 ಬಾರಿ ಯೋಚನೆ ಮಾಡ್ಬಿಟ್ಟು ಮಾತಾಡಿ. ಏನು ಇತ್ತೀಚೆಗೆ ಬಿಜೆಪಿ ಹಿರಿಯ ರಾಜಕಾರಣಿ ಹಾಗೂ ಮಾಜಿ ಸಚಿವರಾದಂಥ ಕೆ.ಸಿ. ಈಶ್ವರಪ್ಪನವರು ನಮ್ಮ ಕಾಂಗ್ರೆಸ್ ಪಕ್ಷದ ಸಂಸದರು ಹಾಗೂ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಾದಂಥ ವಿನಯ್ ಕುಲಕರ್ಣಿ ಅವರನ್ನ ಗುಂಡಿಕ್ಕೆ ಕೊಲ್ಲಬೇಕು ಅಂತ ಏನು ದೇಶದ್ರೋಹಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದನ್ನ ಖಂಡಿಸ್ಲಿಕ್ಕೆ ನಾನು ಮಾಧ್ಯಮ ವಕ್ತಾರನಾಗಿ ಇವತ್ತು ಏನು ಇತ್ತೀಚೆಗೆ ಈಶ್ವರಪ್ಪನವರು ನಮ್ಮ ಕಾಂಗ್ರೆಸ್ ಸಂಸದರು ಮತ್ತು ಶಾಸಕರನ್ನ ಏನು ಗುಂಡಿಗೆ ಕೊಲ್ಲಬೇಕಂತ ಏನು ಹೇಳಿಕೆ ಕೊಡ್ತಾ ಇದ್ದಾರೆ, ಈ ಹೇಳಿಕೆಯನ್ನು ಖಂಡಿತವಾಗಿ ನಾನು ಖಂಡಿಸ್ತಾ ಇದ್ದೀನಿ. ಯಾಕಂದರೆ ಏನು ನಿರ್ಮಲಾ ಸೀತಾರಾಮನ್ ಅವರು ನಮ್ಮ ಕೇಂದ್ರದ ಬಜೆಟ್ ಮಂಡನೆ ಮಾಡಿದ್ರು, ಆ ಬಜೆಟ್ ಮಂಡನೆ ಮಾಡಿ ಅವರು ವಿಶ್ಲೇಷಣೆ ಮಾಡಿ ನಮ್ಮ ದಕ್ಷಿಣ ಭಾರತಕ್ಕೆ ಏನು ಅನ್ಯಾಯ ಆಗ್ತಾ ಇದೆ ಅದನ್ನು ಖಂಡಿಸಿದ್ದಾಗ ಇವರು ಅದನ್ನು ಪ್ರೇರೇಪಣೆ ಮಾಡಿದಿರ. ಇವರು ಏನೇನೋ ಮನಸ್ಸಿಗೆ ಬಂದಂಗೆಲ್ಲ ಮಾತಾಡ್ತಾ ಇದ್ದಾರೆ. ಯಾಕಂದರೆ ನಿರಂತರವಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದಮೇಲೆ ಸತತವಾಗಿ ನಮ್ಗೆ ಅನ್ಯಾಯ ಆಗ್ತಾ ಬರ್ತಾ ಇದೆ. ಸತತವಾಗಿ ಅಂದರೆ ಇವ್ರು ಕೇಂದ್ರದಲ್ಲಿ ಆಡಳಿತ ಬಂದಾಗೆಲ್ಲ ಇದೇ ಗೋಳೆ ಆಗ್ಬಿಟ್ಟಿದೆ ನಮಗೆ. ಏನು ದಕ್ಷಿಣ ಭಾರತದ ರಾಜ್ಯಗಳಾದಂಥ ಮಹಾರಾಷ್ಟ್ರ ಇರ್ಬೋದು, ಕರ್ನಾಟಕ ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಅತಿ ಹೆಚ್ಚು ಪೇಡ್ ಮಾಡ್ತಾ ಇದೆ. ತೆರಿಗೆ ಹಣ ನಮ್ಮದೇ ಜಾಸ್ತಿ ಕೇಂದ್ರಕ್ಕೆ ಹೋಗೋದು. ಇಂಥ ತೆರಿಗೆಯ ಹಣವನ್ನು ನಮ್ಮ ರಾಜ್ಯ ಕೊಡಿ, ನಮ್ಮ ಪಾಲು ಏನಿದೆ ನಮ್ಮ ಪಾಲನ್ನು ನಮ್ಮ ಕೊಡಿ, ನಮ್ಮ ರಾಜ್ಯ ಅಭಿವೃದ್ಧಿ ಮಾಡ್ತೀವಂತ ಪ್ರಶ್ನೆ ಮಾಡಿದ್ರೆ ಡಿ.ಕೆ. ಸುರೇಶ್ ಅವರನ್ನ ಇವರು ಹಿರಿಯ ರಾಜಕಾರಣಿಯಾದಂಥ ಕೆ.ಸಿ. ಈಶ್ವರಪ್ಪನವರು ಗುಂಡಿಕ್ಕೆ ಕೊಲ್ಲಬೇಕು ಅಂತ ಹೇಳ್ತಾ ಇದ್ರೆ ಖಂಡಿತವಾಗಿ ಈಶ್ವರಪ್ಪನವರೇ, ನೀವು ಹಿರಿಯ ರಾಜಕಾರಣಿ ಆಗಿದ್ದೀರಾ, ನೀವು ಮಾಜಿ ಸಚಿವರು ಆಗಿದ್ರಿ, ಉಪಮುಖ್ಯಮಂತ್ರಿ ಆಗ್ಬೇಕಂತ ಹೊರಟಿದ್ರಿ, ನಿಜವಾಗ್ಲೂ ಸಂತೋಷ. ಹಿರಿಯ ರಾಜಕಾರಣಿಗಳಾಗ್ಬಿಟ್ಟು ನಮಗೊಂದು ಸಲಹೆ ಸೂಚನೆ ಕೊಡಿ ಕೇಂದ್ರ ಸರ್ಕಾರಕ್ಕೆ. ನಿಮ್ಮ ಸಲಹೆ ಸೂಚನೆ ಜನರಕ್ಕೆ ಒಂದು ಒಳ್ಳೇದಾಗುವಂಥ ಸಲಹೆ ಸೂಚನೆಗಳನ್ನ ಕೊಟ್ಟರೆ ನಾವು ಒಪ್ಕೊಂತೀವಿ. ಅದನ್ನು ಬಿಟ್ಟು ಮನಸ್ಸೋ ಇಚ್ಛೆ ಮಾತನಾಡೋದನ್ನು ಬಿಡಿ. ಯಾಕಂದ್ರೆ ವಯಸ್ಸಾಗಿದೆ, 60 ವರ್ಷ ವಯಸ್ಸಾಗಿದೆ, 60 ವರ್ಷ ಆದ್ಮೇಲೆ ಅರಳೋ ಮಳ್ಳೋ ಅಂತಾರೆ. ಅದು ತದ್ವಿರುದ್ಧವಾಗಿದೆ ನಿಮಗೆ. ಯಾಕಂದ್ರೆ ಬಿಜೆಪಿಯಲ್ಲಿ ನಿಮ್ ಟಿಕೆಟ್ ಕೊಡ್ಲಿಲ್ಲ, MLA ಟಿಕೆಟ್ ಕೊಡ್ಲಿಲ್ಲ, ನಿಮ್ಮ ಮಗನ್ ಕೊಡ್ಲಿಲ್ಲ, ನಿಮ್ಮ ಬೆಂಬಲಿಗರು ಕೊಡ್ಲಿಲ್ಲ. ಹತಾಶ ಮನೋಭಾವನೆಯಿಂದ ಏನೇನೋ ಮಾತಾಡಕ್ ಹೋಗ್ಬೇಡಿ. ಈಗಾಗಲೇ ಬಿಜೆಪಿಯಲ್ಲಿ ಮೂಲ ಗುಂಪು ಆಗ್ಬಿಟ್ಟಿದ್ರೆ ನೀವು. ನಾನು ಇದೀನಿ ರಾಜಕಾರಣದಲ್ಲಿ ನಾನು ತೋರಿಸ್ಕೊಳ್ಳಕ್ಕೆ, ಬಾಯಿಗೆ ಬಂದಂಗೆಲ್ಲ ಮಾತಾಡಕ್ ಹೋಗ್ಬೇಡಿ. ನಿಮ್ಗೆ ಬಜೆಟ್ ಬಗ್ಗೆ ವಿಶ್ಲೇಷಣೆ ಮಾಡಕ್ಕೆ ಬರಲಿಲ್ಲ. ನಮ್ಮ ಡಿ.ಕೆ. ಸುರೇಶ್ ಅವರು ನಮ್ಮ ನಾಯಕರು ಬಜೆಟ್ ಬಗ್ಗೆ ವಿಶ್ಲೇಷಣೆ ಮಾಡಿ ನಮ್ಗೆ ಏನು ಬರಬೇಕು ಅದನ್ನ ಬರೋದನ್ನ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಯಾರಪ್ಪನ ಮನೆ ಆಸ್ತಿ ಕೇಳ್ತಾ ಇಲ್ಲ, ಯಾರಪ್ಪನ ಮನೆ ದುಡ್ಡು ಕೇಳ್ತಾ ಇಲ್ಲ. ನಮ್ಮ ರಾಜ್ಯದ ನಮ್ಮ ಜನರ ದುಡ್ಡು ನಮ್ಮ ರಾಜ್ಯ ಕೊಡಿ, ನಾವು ಅಭಿವೃದ್ಧಿ ಮಾಡ್ತೀವಿ, ನಮ್ಮ ಸರ್ಕಾರ ಇದೆ, ನಾವು ಮಾಡ್ತೀವಿ ಅಂತ ಬಿಟ್ಟು ಕೇಳ್ತಾ ಇದ್ದಾರೆ. ಅದ್ರಲ್ಲಿ ತಪ್ಪೇನಿದೆ? ಆದರೆ ಕೊಡಿ, ಇಲ್ಲಾಂದ್ರೆ ಕೊಡ್ತೀವಿ ಅಂತೇಳಿ. ಅದನ್ನು ಬಿಟ್ಬಿಟ್ಟು ಈಗ ಹತಾಶ ಮನೋಭಾವನೆಯಿಂದ ಏನೇನೋ ಮಾತಾಡಿದ್ರೆ ಖಂಡಿತವಾಗಿ ಖಂಡಿಸ್ತೀವಿ. ಈಶ್ವರಪ್ಪನವರೇ, ನೆಕ್ಸ್ಟ್ ಟೈಮ್ ನೀವು ಮಾತಾಡೋಕ್ಕಿಂತ ಮುಂಚೆ ನಮ್ಮ ನಾಯಕರ ಬಗ್ಗೆ ಆಗಲಿ, ನಮ್ಮ ಪಕ್ಷದ ಬಗ್ಗೆ ಆಗಲಿ ಯೋಚನೆ ಮಾಡಿ ಮಾತಾಡಬೇಕು. ಯಾಕಂದ್ರೆ ನಮ್ಮ ರಾಜ್ಯದಲ್ಲಿ ತುಂಬ ಆಡಳಿತ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ನಮ್ಮ ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ. ಅದನ್ನು ಸಹಿಸಕ್ಕಾಗದೆ ನೀವು ಈ ಥರ ಹೇಳಿಕೆಗಳನ್ನು ಕೊಡ್ತಾ ಇದ್ದೀರಾ. ನಿರ್ಮಲಾ ಸೀತಾರಾಮನ್ ಅವ್ರಿಗೆ ಏನು ಬಜೆಟ್ ಮಂಡನೆ ಮಾಡಿದ್ರು, ಆ ಬಜೆಟ್ ಮಂಡನೆಯಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ತೆರಿಗೆ ಹಣ ಇರ್ಬೋದು, ನಮ್ಮ ದಕ್ಷಿಣ ಭಾರತದ ತೆರಿಗೆ ಹಣವನ್ನು ಉತ್ತರ ಭಾರತಕ್ಕೆ ಅಂದರೆ ಹಿಂದಿ ರಾಜ್ಯಗಳು ಕೊಟ್ಕೊಂಡು ಅಲ್ಲಿ ಉದ್ಧಾರ ಮಾಡ್ತಾ ಇದ್ದಾರೆ. ನಮಗೆ ಬರ್ಬೇಕಾದ್ರೆ ನಮಗೆ ಬರ್ತಾ ಇಲ್ಲ. ಉದಾಹರಣೆಗೆ ಬಿಹಾರ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ರಾಜಸ್ಥಾನ ಇರ್ಬೋದು, ಉತ್ತರ ಪ್ರದೇಶ ಇರ್ಬೋದು, ಇವೆಲ್ಲ ವಿಸ್ತೀರ್ಣದಲ್ಲಿ ದೊಡ್ಡ ರಾಜ್ಯಗಳು. ನಮ್ಮ ಕರ್ನಾಟಕ ಅಂತ ರಾಜ್ಯಗಳು 4 ರಾಜ್ಯ ಹಾಕಿದ್ರೆ ಒಂದು ರಾಜ್ಯ ಉತ್ತರ ಪ್ರದೇಶ, ಅಷ್ಟು ದೊಡ್ಡ ರಾಜ್ಯ ಅದು. ಅಲ್ಲಿ ಅವ್ರಿಗೇನು ಇಲ್ಲ, ಸೋರ್ಸ್ ಅನ್ನೋದಿಲ್ಲ, ತೆರಿಗೆ ದುಡ್ಡು ಬರ್ತಾ ಇಲ್ಲ. ಉದ್ಧಾರ ಮಾಡಿ ಅದನ್ನು ಅಭಿವೃದ್ಧಿ ಮಾಡಿ ನಮ್ಗೇನು ಕೊಡ್ಬೇಕು ಅದನ್ನು ಕೊಟ್ಬಿಟ್ಟು ಉಳಿದಿರೋ ದುಡ್ಡು ನಮಗೂ ಕೊಡಿ. ಯಾಕಂದ್ರೆ ಭಾರತದಲ್ಲಿ ಎಲ್ಲ ರಾಜ್ಯಗಳು ಚೆನ್ನಾಗಿದ್ದಾಗ ಮಾತ್ರ ನಾವು ಚೆನ್ನಾಗಿರೋಕ್ಕೆ ಸಾಧ್ಯ. ನಮಗೂ ಖುಷಿ, ನಮ್ಮ ಭಾರತ ಚೆನ್ನಾಗಿದ್ರೆ ನಾವು ಏಕತೆಯನ್ನು ಇದು ಮಾಡ್ತೀವಿ. ಭಾರತೀಯರಾಗ್ಬಿಟ್ಟು ಎಲ್ಲರೂ ಚೆನ್ನಾಗಿರ್ಬೇಕಂತ ಬರ್ತೀವಿ. ಅದನ್ನು ಬಿಟ್ಟು ಇವರು ಜಾತಿ ಧರ್ಮದ ಹೆಸರಲ್ಲಿ ರಾಜಕಾರಣ ಮಾಡಕ್ ಹೋಗ್ತಾರೆ. ಈಶ್ವರಪ್ಪನವರೇ, ಪ್ರತಾಪ್ ಸಿಂಹ ಅವರೇ, ತೇಜಸ್ವಿ ಸೂರ್ಯ ಅವರೇ, ಸಿ ಟಿ ರವಿ ಅವರೇ, ನಮ್ಮ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡಬೇಕಾದ್ರೆ ಒಮ್ಮೆ ಅಲ್ಲ 100 ಬಾರಿ ಯೋಚನೆ ಮಾಡ್ಬಿಟ್ಟು ಮಾತಾಡಿ. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ಕಾನೂನನ್ನು ಎದುರಿಸಬೇಕಾಗುತ್ತೆ. ನೀವು ಏನೋ ಕೇಂದ್ರದಲ್ಲಿ ಮೋದಿ ಅವರು ಅಧಿಕಾರದಲ್ಲಿದ್ದಾರೆ, ನಾವೇನು ಮಾತಾಡೋದು ನಡೀತದೆ, ನಾವೇನು ಮಾಡಿದ್ರೆ ನಡೀತದೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಮನಸ್ಸಿಗೆ ಬಂದಂಗೆಲ್ಲ ಮಾತಾಡೋಕೆ ಹೋಗ್ಬೇಡಿ. ಮಾತಾಡಿದ್ರೆ ಇವತ್ತು ಹೇಳ್ತಾ ಇದ್ದೀನಿ, KPCC ಮಾಧ್ಯಮ ವಕ್ತಾರರ ಕಡೆಯಿಂದ ಒತ್ತಾಯ ಮಾಡ್ತಾ ಇದ್ದೀನಿ, ನಿಮ್ಮ ಬಾಯನ್ನು ಹತೋಟಿಯಲ್ಲಿ ಇಟ್ಕೊಂಡು ನೀವು ಮಾತಾಡಬೇಕು. ಇಲ್ಲಾಂದ್ರೆ ಮುಂದಿನ ದಿನಗಳಲ್ಲಿ ದೊಡ್ಡ ಪರಿಣಾಮವನ್ನು ಎದುರಿಸ್ತೀರಾ. ಕಾನೂನು ಎಲ್ಲರಿಗೂ ಒಂದೇನೆ. ದೇಶದಲ್ಲಿ, ಈ ರಾಜ್ಯದಲ್ಲಿ, ಸಮಾಜಕ್ಕೆ, ನಮ್ಮ ನಾಡಿಗೆ
ದ್ರೋಹ ಬಗೆಯುವಂಥ ಕೆಲಸ ಮಾಡಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇವತ್ತೇನು ತೆರಿಗೆ ಹಣ ಬಂದ್ರೆ ನೀವು ನಾವಲ್ಲ, ಇಡೀ ರಾಜ್ಯದ ದೇಶದ ಜನರೆಲ್ಲ ಚೆನ್ನಾಗಿರ್ತಾರೆ. ಅದನ್ನು ಬಿಟ್ಬಿಟ್ಟು ಏನೋ ಮಾತಾಡಕ್ಕೆ ಹೋಗ್ಬೇಡಿ. ಕೇಂದ್ರದಲ್ಲಿ ಏನು ಮೋದಿ ಅವ್ರ ಸರ್ಕಾರ ಬಂತು ಅವಾಗಿಂದ ಸತತವಾಗಿ ನಮ್ಗೆ ಅನ್ಯಾಯ ಆಗ್ತಾ ಬರ್ತಾ ಇದೆ. ಮೂಲಭೂತ ಸೌಲಭ್ಯಗಳು ಕೊಡ್ತಾ ಇಲ್ಲ, ಅನುದಾನ ಕೊಡ್ತಾ ಇಲ್ಲ, ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಏನು ಆಗ್ತಾ ಇಲ್ಲ. ಇದನ್ನು ಪ್ರಶ್ನೆ ಮಾಡಬಾರ್ದಾ? ಪ್ರಶ್ನೆ ಮಾಡಿದ ದೇಶದ್ರೋಹಿಗಳ ಗುಂಡಿಗೆ ಕೊಲ್ಬೇಕಾ? ಇಲ್ಲ ನೀವು ತಗೊಬಂದು ಮಾಡಿ. ನಿಮ್ಮ ಸರ್ಕಾರ ಇದ್ದಾಗ ಎಷ್ಟು ತಂದಿದ್ರಿ ನೀವು ಅನುದಾನ? ನಿಮ್ಗಂತೂ ಯೋಗ್ಯತೆ ಇಲ್ಲ. 25 ಜನ ಸಂಸದಿದ್ರೆ ಏನು ಕಿತ್ತಿ ಗುಡ್ಡೆ ಹಾಕಿದ್ರೆ ನೀವು? ಇದುವರೆಗೂ ಯಾವನಾದ್ರು ಒಬ್ಬನ ಪ್ರಶ್ನೆ ಮಾಡಿದ್ರ ಮೋದಿ ಅವ್ರನ್ನ? ಹೋಗಿ ಹತ್ರ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಯೋಗ್ಯತೆ ಕೂಡ ಇಲ್ಲ. ಒಂದು ಮೈಲಿ ದೂರ ಇರ್ತೀರ ಮೋದಿ ಅವ್ರು ನೋಡಿದ್ರೆ. ಒಂದು ದಿನ ಸಂಸತ್ನಲ್ಲಿ ಒಂದು ಪ್ರಶ್ನೆ ಮಾಡಿದ್ರ ನಮ್ಮ ದೇಶದ ಪರವಾಗಿ, ನಮ್ಮ ರಾಜ್ಯದ ಪರವಾಗಿ? ಅರ್ಹತೆ ಇಲ್ದಿರೋರ್ನೆಲ್ಲ ಆಯ್ಕೆ ಮಾಡ್ಬಿಟ್ಟು ಇವತ್ತು ನಾವು ಕಷ್ಟಪಡಂಗೆ ಆಗ್ಬಿಟ್ಟಿದೆ. ಮುಂದಿನ ದಿನಗಳಲ್ಲಿ ಇವ್ರಿಗೆಲ್ಲ ಪಾಠ ಕಲಿಸೋ ಅಂತ ಕೆಲಸ ಆಗೇ ಆಗುತ್ತೆ. ಮುಂದಿನ ಲೋಕಸಭೆಯಲ್ಲಿ ಇವತ್ತೇನು ಆಯ್ಕೆ ಆಗ್ಬಿಟ್ಟು ಸರ್ಕಾರದ ದುಡ್ಡಲ್ಲಿ ಆರಾಮಾಗಿ ತಿಂದು ತೇಗಿ ಆರಾಮಾಗಿದ್ರೆ ಅವ್ರಿಗೆಲ್ಲ ಬುದ್ಧಿ ಕಳಿಸ್ತೀವಿ. 25 ಜನ ಸಂಸದರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಕೈಲಿ ಆಗಲ್ಲ. ದೇಶದ ಬಗ್ಗೆ ಆಗಲಿ ರಾಜ್ಯದ ಬಗ್ಗೆ ಪ್ರಶ್ನೆ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ, ಅರ್ಹತೆ ಇಲ್ಲ. ನರಸತ್ತಂಗೆ ಆಗ್ಬಿಟ್ಟಿದೆ, ನೀವು ನರ ಕಿತ್ತೋದಂಗೆ ಆಗ್ಬಿಟ್ಟಿದೆ ಮೋದಿ ಅವ್ರ ಮುಂದೆ. ದಯವಿಟ್ಟು ನೀವು ರಾಜೀನಾಮೆ ಕೊಟ್ಟಿದ್ದು ತೋಲ್ಗೆ. ಯಾರೊಬ್ರು ಅರ್ಹತೆ ಇರೋರು, ಕೇಳಾಗೋರು, ಪ್ರಶ್ನೆ ಮಾಡೋ ಅಂಥವ್ರು, ನಮ್ಮ ರಾಜ್ಯದ ಬಗ್ಗೆ ನಮ್ಮ ದೇಶದ ಬಗ್ಗೆ ಒಂದು ಆಸಕ್ತಿ ಇರೋ ಅಂಥವ್ರು ಆಯ್ಕೆ ಆದರೆ ಖಂಡಿತ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಇರ್ಬೋದು, ನಮ್ಮ ದೇಶ ಇರ್ಬೋದು ಚೆನ್ನಾಗಾಗುತ್ತೆ. ನಮ್ಮ ದೇಶದ ಜನರು ಚೆನ್ನಾಗಿರ್ತಾರೆ.